ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇದ್ಕಿದ ಬೇಳೆ ಸಾಂಬಾರನ್ನ ಮಾಡೋಣ. ಈಗ ಫಸ್ಟ್ ಒಂದು ಬಾಣಲಿನ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರ್ತಕ್ಕಂಥ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತೀನಿ. ಒಂದು 10-20 ಬೆಳ್ಳುಳ್ಳಿ ಎಷ್ಟಿದೆ. ಹಾಗೆ ಮೀಡಿಯಮ್ ಸೈಜು 1.5 ಈರುಳ್ಳಿಯಷ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kg ಅವರೆಕಾಳನ್ನ ಇದ್ಕಿದು ಮಾಡಿರ್ತಕ್ಕಂಥ ಬೇಳೆಗೆ ಮೆಜರ್ ತೋರಿಸ್ತಾ ಇರೋದು ಇಲ್ಲಿಗ. ಹಾಗೆ ಖಾರಕ್ಕೆ ಒಂದು 6-7 ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಹಾಗೆ 1 ಇಂಚಷ್ಟು ಚಕ್ಕೆ, ಹಾಗೆ ಒಂದು 4 ಲವಂಗ. ಜಾಸ್ತಿ ಹಾಕೋದು ಬೇಡ ಇಲ್ಲಿ. ಈಗ 2 ಟೊಮೊಟೊ, ಮೀಡಿಯಮ್ ಸೈಜು 2 ಟೊಮೊಟೊ, ಹಾಗೆ ಸ್ವಲ್ಪ ಕಡಲೆ, ಹಾಗೆ ಇಲ್ಲಿ ಒಂದು ಅರ್ಧದಷ್ಟು ಕಾಯಿ, ಅರ್ಧಕ್ಕಿಂತ ಇನ್ನೂ ಕಮ್ಮಿನೇ ಹಾಕಿದ್ದೀನಿ. ಈಗ ಒಂದು 5-6 ಗೋಡಂಬಿ, ಹಾಗೆ ಕೊತ್ತಂಬರಿ ಸೊಪ್ಪು, ಇವೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವೆಲ್ಲ ಫ್ರೈ ಆಗ್ತಿದ್ದಂಗೆ ಅದು ಫ್ರೈ ಆದಮೇಲೆ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಅದು ತಣ್ಣಗಾಗಲಿ. ಈಗ ಅದನ್ನು ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಪೂರ್ತಿ ತಣ್ಣಗಾಗಿದೆ. ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಅದು ಬಾಣಲೆಗೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನುಣ್ಣಗೆ ರುಬ್ಕೊಂಡ್ಮೇಲೆ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ 1 ಸ್ಪೂನ್ ಅಂದರೆ 1/4 ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕ್ಕೊಂಡು ಅದನ್ನು ಸಹ ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬೇಡ ಅನ್ನೋರು ಎಣ್ಣೆಲಿ ಬೇಕಾದ್ರೆ ಮಾಡ್ಕೋಬೋದು. ಈ ಇದ್ಕಿದ ಬೇಳೆ ಸಾಂಬಾರಿಗೆ ತುಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡು, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗಬೇಕು. ನೋಡಿ, ಈಗ ಬಣ್ಣ ಚೇಂಜ್ ಆಗಿದೆಯಲ್ಲ. ಈಗ ನೋಡಿ, 1 kg ಕಾಳಲ್ಲಿ ನೆನೆಸಿ ಇಟ್ಟಿರ್ತಕ್ಕಂಥ ಬೇಳೆ ಇದು. ಈಗ ಇದನ್ನು ತೊಳೆದು ಚೆನ್ನಾಗಿ 1-2 ಸರಿ ತೊಳೆದು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ಕಾಳೆಲ್ಲ ಒಗ್ಗರಣೆ ಆದಮೇಲೆ ಅದು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀರು ಅಳತೆಗೆ ಸರಿಯಾಗಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋದು. ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಈಗ ನೀರು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮಾಗಿ ಬೇಕು ಅನ್ನೋರು ನೋಡ್ಕೊಂಡು ಹಾಕ್ಕೋಬೋದು. ಈ ಪೂರಿ ಚಪಾತಿ ಆ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು. ಈ ಮುದ್ದೆಗಾದರೆ ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಳ್ಳಗೆ ಬಿಡಬೇಕು. ಮಳ್ಳದು ಅಂತಂದರೆ ಈಗ ಒಂದು ಕಾಳನ್ನ ತೊಗೊಂಡು ನೋಡಿದ್ರೆ ಅದು ಮೆತ್ತಗೆ ಆಗಿದ್ದರೆ ಸಾಂಬಾರು ರೆಡಿ ಆಗಿರುತ್ತೆ ಅಂತ. ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿರೋದ್ರಿಂದ ಇಲ್ಲಿ ಕಾಳು ಬೆಂದರೆ ಸಾಂಬಾರು ರೆಡಿ ಅಂತ. ಇನ್ನು ಸ್ವಲ್ಪ ಸಾಂಬಾರು ಬೇಯಬೇಕು. ಇನ್ನೊಂದು 5 ನಿಮಿಷಗಳ ಕಾಲ ಮುಚ್ಚಿ ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಕಾಳು ಅಷ್ಟೇ ನೋಡಿ, ಚೆನ್ನಾಗಿ ಬೆಂದಿದೆ. ತುಂಬಾ ಬೇಯಿಸಿ ಕದ್ರೋಗಂಗಿದ್ರೆ ಚೆನ್ನಾಗಿರಲ್ಲ. ಇಷ್ಟಿದ್ರೆ ಸಾಕು. ಈಗ ಇದ್ಕಿದ ಬೇಳೆ ಸಾಂಬಾರು ರೆಡಿ. ನಾನಿಲ್ಲಿ ಪೂರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.